ಹಲೋ ಕುಟುಂಬದವರ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಗೌರಿ ಗಣೇಶ ಹಬ್ಬ ಬಂದರೆ ಸಾಕು ಎಲ್ಲ ಹೆಣ್ಮಕ್ಳು ತವ್ರ ಮನೆ ಜ್ಞಾಪನ ಬರುತ್ತೆ. ಯಾಕೆಂದರೆ ತವ್ರ ಮನೆಯಿಂದ ಬರೋ ಒಂದು ಅರಿಶಿಣ ಕುಂಕುಮ, ಆ ಒಂದು ತೆಂಗಿನಕಾಯಿ ಹಣ್ಣುಗಳು, ಆ ಒಂದು ಕೊಡೋ ಒಂದು ಸೀರೆ, ಆ ಒಂದು ಬ್ಲೌಸ್ ಪೀಸು, ಅದ್ರ ಜೊತೆ ಅರಿಶಿಣ ಕುಂಕುಮ ಎಷ್ಟು ಖುಷಿ ಕೊಡುತ್ತಲ್ಲ. ತವ್ರ ಮನೆಯಿಂದ ನಮಗೆ ಅಷ್ಟೆಲ್ಲ ಕೊಟ್ಟಿಲ್ಲ ಅಂದರು, ಬರೀ ಒಂದು ಅರಿಶಿಣ ಕುಂಕುಮ ಕೊಟ್ಟು ನಮಗೆ ಬಂದು ಅವರು ಒಂದು ಎಲೆ ಅಡಿಕೆ ಹೂ ಕೊಟ್ಟರು ಎಷ್ಟು ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ. ಯಾಕೆಂದರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೇ ನಾನು ಈ ಥರ ಒಂದು 2 ವರ್ಷದಿಂದ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ನಾನೊಂದು ಸೀರೆ ಕೊಡೋ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನೀಗ ರ್ಯಾಂಡಮಾಗಿ ಸೀರೆ ಕೊಡ್ತೀನಿ. ಯಾರಾದರೂ ಅಡ್ರೆಸ್ ಕಳಿಸಿ ಅಂದರೆ ಏನಾಗ್ತದೆ, ಈಗ ನನ್ನ ರಾಘವೇಂದ್ರ ಸ್ವಾಮಿ ಫೋಟೋಗೂ ಅದೇ ಥರ ಪ್ರಾಬ್ಲಮ್ ಆಗ್ತಾಯಿರೋದು. ಅಡ್ರೆಸ್ ಕಳಿಸಿ ಅಂದಾಗ ನಾನು ತರೋದು ಒಂದು 500 ಫೋಟೋಸ್ ಅಂದರೆ 1000 ಅಡ್ರೆಸ್ ಬರುತ್ತೆ. ಈ ಸಲ ನಾನೊಂದು 100 ಸೀರೆ ಕೊಡ್ತಾ ಇರೋದು. 100 ಸೀರೆಗೆ ನನಗೆ ಆಮೇಲೆ ಅಡ್ರೆಸ್ ಜಾಸ್ತಿ ಬಂದೆ, ಪ್ರತಿಯೊಬ್ಬರಿಗೂ ಇಲ್ಲ ಅಂತ ಹೇಳೋದಕ್ಕೆ ನನಗೂ ಬೇಜಾರು. ಹಾಗಾಗಿ ನಾನು ಈ ಸಲ ಪುಷ್ಪ ವೇಟ್ಲೆಸ್ ಪೌಡರ್, ಪುಷ್ಪ ವೇಟ್ಲೆಸ್ ಮಾಲ್ಟ್ ತೊಗೊಂಡವ್ರಿಗೆ ನನ್ನ ಒಂದು ಮೊಡಲಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದ ಪ್ರತಿಯೊಬ್ಬರು ನನ್ನ ಅಕ್ಕ ತಂಗಿಯರಿಗೆ ನನ್ನ ಕಡೆಯಿಂದ ಬಂದು ಮೊಡಲಕ್ಕಿ ಕಳಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು ಈ ಒಂದು ದೊಡ್ಡ ಕವರ್ ತೊಗೊಂಡು ಈ ಕವರ್ಗೆ ಒಂದು ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ಮೊಡಲಕ್ಕಿಲೇ ಒಂದು ಚಿಕ್ಕದೊಂದು ಬಾಗಿಣ ಮೊಡಲಕ್ಕಿ, ಅದನ್ನು ಹಾಕಿ ಅದ್ರ ಜೊತೆ ನನ್ನ ಒಂದು ವೆಯ್ಟ್ ಲಾಸ್ ಪೌಡರ್ನ ಹಾಕಿ ನಾನು ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ. ಅದರೊಳಗೆ ಇವತ್ತು ನನ್ನ ಒಂದು ಕಮೆಂಟಲ್ಲಿ, ಇನ್ಸ್ಟಾಗ್ರಾಮ್ ಕಮೆಂಟಲ್ಲಿ ನೋಡಬೇಕು, ಒಂದು 4ರಿಂದ 5 ಜನ, ಅಕ್ಕ ನಮಗೆ ಅಮ್ಮ ಅಪ್ಪ ಯಾರೂ ಇಲ್ಲ, ನಮ್ಗೆ ಯಾರೂ ಬಾಗಿನ ಕೊಡೋರಿಲ್ಲ ಅಕ್ಕ, ನಮಗೂ ಬಾಗಿನ ಕೊಡಿ ಅಂತ ಕೇಳ್ತಾಯಿದ್ರು. ಕೆಲವು ಜನ ನನಗೆ ಅಣ್ಣ ಏನು ತೊಗೊಂಬಂದು ಕೊಟ್ಟಿಲ್ಲ, ನೀವು ಕೊಡಿ ಅಕ್ಕ ಅಂತ ಕೇಳ್ತಾಯಿದ್ರು. ಹಾಗೆ ಮತ್ತೆ ಒಂದು 4ರಿಂದ 5 ಜನ ರ್ಯಾಂಡಮಾಗಿ ನಾನು ಅವರ ಒಂದು ಅಡ್ರೆಸ್ಸು ಕೇಳಿದ್ದೀನಿ. ಅವರೆಲ್ಲ ಅಡ್ರೆಸ್ ಕಳಿಸಿದ್ಮೇಲೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಬಾಗಿನ ಕಳಿಸೋಣ ಅಂತ. ಯಾಕಂದರೆ ಅವರು ಹಾಕಿರೋ ಒಂದು ಕಮೆಂಟು ನಿಜ ನನಗೆ ಅದು ಓದ್ತಾ ಇರ್ಬೇಕಾದ್ರೆ ತುಂಬ ನೋವು ಆಯಿತು. ಯಾಕೆಂದರೆ ಎಲ್ಲರಿಗೂ ತಾಯಿ ಮನೆ ಅನ್ನೋದು ತುಂಬಾ ಒಂದು ದೊಡ್ಡ ಆಸ್ತಿ ಇದ್ದಂಗೆ. ಅಲ್ಲಿ ಏನೋ ಒಂದು ಸ್ವಲ್ಪ ಅವ್ರಿಗೆ ನೋವಾದರೂ ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿ ಇರೋಲ್ಲ. ಹಾಗಾಗಿ ನನಗೆ ಆ ಮೆಸೇಜ್, ಆ ಕಮೆಂಟ್ ಓದ್ಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂತು. ಹಾಗಾಗಿ ಅವ್ರು ಮಾಡಿರೋ ಮೆಸೇಜ್ನ ಫಸ್ಟು ನೋಡಿ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಓಕೆ, ನಿಮ್ಮ ಒಂದು ಕಮೆಂಟ್ನ ಸ್ಕ್ರೀನ್ಶಾಟ್ ತೆಗೆದು ನೀವು ಅಡ್ರೆಸ್ ಕಳಿಸಿ, ಖಂಡಿತ ನನ್ನ ಕಡೆಯಿಂದ ಬಾಗಿನ ಕಳಿಸ್ಕೊಡ್ತೀನಿ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬಕ್ಕೆ ಮುಂಚೆನೇ ನಾನು ಈ ಒಂದು ಬಾಗಿನ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ. ಇದು ಪ್ರತಿ ವರ್ಷವೂ ಇರುತ್ತೆ ನನ್ನ ಕಡೆಯಿಂದ ಬಾಗಿನ. ಯಾಕಂದರೆ ನನಗೆ ಈ ಥರ ಒಂದು ಬಾಗಿನ ಕಳಿಸ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಆ ಫೀಲ್ನ ಅನುಭವಿಸ್ದವ್ರಿಗೆ ಮಾತ್ರ ಆ ಒಂದು ಅನುಭವ ಆಗೋದು ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಇವತ್ತಂತೂ ನಾನು ಎಂಜಾಯ್ ಮಾಡಿಕೊಂಡು ನನ್ನ ಕುಟುಂಬದವ್ರಿಗೆ ಸೀರೆಗಳೆಲ್ಲ ಪ್ಯಾಕಿಂಗ್ ಮಾಡಿ, ಮೊಡಲಕ್ಕಿಗಳೆಲ್ಲ ಪ್ಯಾಕಿಂಗ್ ಮಾಡಿ ಕೊಟ್ಟೆ. ನಿಮಗೂ ಇಷ್ಟ ಆದರೆ ಒಂದು ಕಮೆಂಟ್